ನಮ್ಮೂರಿಗೆ ಡಾಕ್ಟ್ರು ಬರದೆ ಸಂಜೆ ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಪಕ್ಕದೂರ್ಗೆ ಹೋಗ್ಬೇಕು. ಸುಮ್ಮನೆ ಸುಣ್ಣ ಹಾಕಿದೀವಲ್ಲ ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು. ಅತ್ತೆ ತುಂಬಾ ಹುಣ್ಣಿರಮ್ಮ ಅಳ್ಬೇಡ. ಅದಕ್ಕೆ ಹೇಳೋದು ಯಾರ್ಯಾರು ಯಾವ ಕೆಲಸ ಮಾಡ್ಬೇಕು ಅದನ್ನೇ ಮಾಡ್ಬೇಕು ಅಂತ. ಏ ಶಾಂತಿ, ನೀನ್ ಯಾವತ್ತು ಕೈ ಕುಯ್ಕೊಂಡೇ ಇಲ್ವೇನೆ? ಶ್ರುತಿ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಶಾಂತಿ, ರೋಹಿಣಿ, ನೀವು ಬಾಕಿ ಕೆಲಸ ಎಲ್ಲ ಮುಗಿಸಿ. ಅಣ್ಣಮ್ಮ, ನೀನು ರುಬ್ಬಿದ್ಯಲ್ಲ ಅದನ್ನೆಲ್ಲ ಎತ್ಕೋಗು. ಸರಿ. ಶಾಂತಿ, ರೋಹಿಣಿ, ನೀವಿಬ್ರು ಬಾಕಿ ಕೆಲಸಗಳೆಲ್ಲ ಮುಗಿಸಿ. ಅಜ್ಜಿ, ನಾನು ಅವ್ರಿಗೆ ಸಹಾಯ ಮಾಡ್ಲಾ? ಏಯ್, ಅವರೆಲ್ಲ ನೋಡ್ಕೋತಾರೆ, ನೀನ್ ನನ್ನ ಜೊತೆ ಬಾ. ಬಾಯ್ಲಿ. ಅಜ್ಜಿ, ಶ್ರುತಿ, ನೀವು ಹೋಗಿ ರಿಲ್ಯಾಕ್ಸ್ ಮಾಡಿ. ಮತ್ತೆ ಬಾಮ್ಮ, ಒಂದು ಸಹಾಯ ಮಾಡು, ಬೇಗ ಮುಗಿಸ್ಬಿಡೋಣ. ಇಲ್ಲ ಅಂದ್ರೆ ನನ್ನ ಅತ್ತೆ ನನ್ನ ಕತೆ ಮುಗಿಸ್ಬಿಡ್ತಾಳೆ. ಅತ್ತೆ, ಪೇನ್ ಇನ್ನೂ ಕಮ್ಮಿ ಆಗಿಲ್ಲ. ನೀವು ಒಂಚೂರು ಉಯ್ಯಾಲೆ ತೂಗಿದ್ರೆ ಕಡಿಮೆ ಆಗ್ಬೋದೇನೋ. ಉಯ್ಯಾಲೆ ತೂಗ್ತೀನಿ, ಸರಿ ಹೋಗುತ್ತಲ್ಲ. ನಿಧಾನಕ್ಕೆ ಬಾಮ್ಮ, ಜೋರಾಗಿ ಬಂದ್ರೆ ನನ್ನ ತಲೆಗೆ ಹೊಡೆದು ನನ್ನ ತಲೆಗೆ ಹೋಗುತ್ತಲ್ವಾ? ಹುಷಾರು, ನಿಧಾನಕ್ಕೆ ತೋಗು. ಅಯ್ಯೋ, ಇದೇನಮ್ಮ ಇಷ್ಟು ನಿಧಾನಕ್ಕೆ ಮಾಡ್ತಿದ್ಯಾ? ಬೇಗ ಮಾಡು. ಹಾ, ಮಾಡು. ನಿಮ್ಮ ಅಪ್ಪ ಬಂದಿದ್ರೆ ನೀನು ಇದೆಲ್ಲ ಮಾಡ್ಬೇಕಾಗಿತ್ತೇನಮ್ಮ? ಹಾ, ಹೇಳು. ಹೋಗ್ಲಿ ಬಿಡು, ನಿಮ್ಮ ಮಾವನಾದ್ರೂ ಬರ್ತಿದಾರಲ್ಲ, ಅದೇ ಸಮಾಧಾನ. ಏನತ್ತೆ ಇದು? ನಾವಿನ್ನೂ ಸ್ಟೋನೇಜ್ ಅಲ್ಲ ಇದೀವಿ, ಇನ್ನು ವುಡ್ ಮೇಲೆ ಕುಕ್ ಮಾಡ್ತಿದೀವಲ್ಲ ಫುಡ್ನ. ಅಯ್ಯೋ ಶ್ರುತಿ, ಇಲ್ಲೆಲ್ಲ ಹೀಗೆ ಮಾಡ್ಬೇಕು, ಬೇರೆ ದಾರಿನೇ ಇಲ್ಲ. ಅದೇನೋ ಅಂತಾರಲ್ಲ, ದೇಸಿ ನಾಟಿ ಸ್ಟೈಲು, ಅದೇ ಇದು. ಅತ್ತೆ, ಹೇಳಿ ನೀವು, ಹೇಳಿ, ಕೊಡಿ ನನ್ನ ಕೈ. ಅಯ್ಯೋ ಬೇಡ ಬಿಡಮ್ಮ, ನಾನೇ ಮಾಡ್ತೀನಿ. ಪರವಾಗಿಲ್ಲ, ಕೊಡಿ ಅತ್ತೆ, ಹೆಂಗಿದೆ ಕುಡಿ. ಅತ್ತೆ, ಹೊಗೆ ಜಾಸ್ತಿ ಆಗ್ತಿದೆ. ಯಾವ್ದಕ್ಕೂ ಸೇಫರ್ ಸೈಡ್ಗೆ ನಾನು ಫೈರ್ ಸ್ಟೇಷನ್ ಕಾಲ್ ಮಾಡ್ಬಿಡ್ಲಾ? ಅಯ್ಯಯ್ಯೋ, ಅದೆಲ್ಲ ಏನು ಬಿಡಮ್ಮ, ಬೆಂಕಿ ಹಚ್ಕೊಳ್ಳೋವರೆಗೂ ಅಷ್ಟೇ. ಬೆಂಕಿ ಹಚ್ಕೊಂಡ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಇರು, ಜೋರಾಗುದಮ್ಮ. ಏಯ್, ತಿರ್ಗಿ ಹೊರಟೆ. ಪಾಪಾಜಿ, ಅವರೆಲ್ಲ ತುಂಬಾ ಕಷ್ಟಪಡ್ತಿದ್ದಾರೆ, ಹೋಗಿ ಸಹಾಯ ಮಾಡ್ತೀನಿ. ನಿನಗೇನು ಕಡಿಮೆ ಕಷ್ಟ ಕೊಟ್ಟಿದ್ದಾಳ ಸಕ್ಕರೆ? ಆದ್ರೆ ಅವರಿಬ್ಬರು ಏನಚ್ಚಿ ತಪ್ಪು ಮಾಡಿದ್ದಾರೆ. ನೀನು ರಟ್ಟೆ ಮುರಿಗೆ ಹೋಗಿ ದುಡಿತಾ ಇದ್ದಾಗ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ರಲ್ಲ, ಅದೇ ಅವ್ರು ಮಾಡಿರೋ ತಪ್ಪು. ಈಗ ನೀನು ಅಷ್ಟೇ ಸುಮ್ಮನೆ ನೋಡ್ಕೊಂಡು ನಿಂತ್ಕೊ. ಅತ್ತೆ, ತರಕಾರಿ ಹಾಕ್ತೀನಿ. ಅಮ್ಮ, ಆ ಸಾಸ್ವೆ ಡಬ್ಬಿ ಎತ್ಕೊಂಡ್ರು. ಅದೇ ನಾನೇ ಒಗ್ಗರಣೆ ಹಾಕ್ತೀನಿ, ನೀವು ಗೈಡ್ ಮಾಡಿ, ಓಕೆನಾ? ನೀನಾ? ಜಸ್ಟ್ ಲೆಟ್ ಮೀ ಟ್ರೈ ಅತ್ತೆ. ಏನ್ ಮಾಡುದು, ಒಂದ್ ಕೆಲ್ಸ ಮಾಡಮ್ಮ, ಪಾತ್ರೆ ನಿಲ್ಲಿಸ್ಬಿಟ್ಟು ಆ ಬಾಣ್ಲಿನ ಅಲ್ಲಿಡು. ಅಯ್ಯೋ, ಹಂಗೆ ಎತ್ತಕ್ ಹೋಗ್ತಿದ್ಯಾ? ಹಂಗೆಲ್ಲ ಎತ್ತಿದ್ರೆ ಕೈ ಬೆದ್ದೋಗ್ಬಿಡ್ತಾವ ಕಣಮ್ಮ. ಆ ಬಟ್ಟೆ ತಗೊಂಡು ಆ ಪಾತ್ರೆನಲ್ಲಿಟ್ಟು ಬಾಣ್ಲಿನ. ಓಕೆ ಅತ್ತೆ. ಅದೇ ನೀವು ಹೇಳ್ತಾ ಹೋಗಿ, ನಾನು ಮಾಡ್ತೀನಿ, ಓಕೆನಾ? ಹಾಯ್ ದಿವ್ಯಾ, ಹೌ ಆರ್ ಯು? ಆಫ್ಟರ್ ಲಾಂಗ್ ಟೈಮ್. ಹೌದು. ಅಮ್ಮ, ಎಣ್ಣೆ ಹಾಕು ಸ್ವಲ್ಪ. ಹಾ, 4 ಸ್ಪೂನು. ಹಾಕು. ಹೌದಾ? ಈಗ ಎಣ್ಣೆನ ಕಡಲೆಬೇಳೆಗೆ ಸೇರಿಸು.
ದಿವ್ಯಾ ಅಲ್ಲಿ ಕಾಲ್ ಯು ಲೇಟರ್ ಆಯ್ತಾ? ಬಾಯ್ ಬಾಯ್ ಬಾಯ್. ಅಲ್ಲ ಅತ್ತೆ, ನೀವೇ ತಾನೇ ಹೇಳಿದ್ದು ಎಣ್ಣೆನ ಕಡಲೆಬೇಳೆಗೆ ಸೇರಿಸು ಅಂತ. ಅಯ್ಯೋ ಹಂಗಂದ್ರೆ ಸ್ವಲ್ಪ ಕಡಲೆಬೇಳೆನ ಒಗ್ಗರಣೆಗೆ ಹಾಕು ಅಂತ ಅರ್ಥ ಕಣಮ್ಮ. ಕ್ಲಾರಿಟಿ ಇಲ್ಲ ಅತ್ತೆ ನಿಮ್ಗೆ, ರಾಂಗ್ ಗೈಡೆನ್ಸು. ಕರೆಕ್ಟ್ ಕಣಮ್ಮ, ನನಗೆ ಸ್ವಲ್ಪ ಬುದ್ಧಿ ಕಮ್ಮಿ. ನೀನೊಂದು ಕೆಲಸ ಮಾಡು, ಪಕ್ಕದಲ್ಲಿ ನಿಂತ್ಕೋ, ನಾನೆಲ್ಲ ಮಾಡ್ತೀನಿ, ನಾನು ಹೇಳಿದ್ದನ್ನು ಮಾತ್ರ ನೀನು ಹಾಕು, ಆಯ್ತಾ? ಹಾ, ನಿಂತ್ಕೋ. ನಾನು ಟೊಮೆಟೊ ಇಲ್ಲಮ್ಮ, ಇಲ್ಲೇ ಇತ್ತಲ್ಲ. ಇಲ್ಲಿ ಅತ್ತೆ. ಕೊಡಮ್ಮ, ಟೊಮೆಟೊ ಕೊಡಿರಿ. ಅತ್ತೆ, ಸಾಸಿವೆ ನಾನು ಹಾಕ್ತೀನಿ. ಅಯ್ಯೋ ಬೇಡ ಕಣಮ್ಮ, ನೀನಿರು, ನಾನು ಮಾಡ್ತೀನಿ. ಸುಮ್ಮನಿರಿ ಅತ್ತೆ, ನಾನೇ ಹಾಕ್ತೀನಿ. ಅಯ್ಯಯ್ಯೋ, ಯಾವಾಗ ಇರಮ್ಮ, ನಾನು ಹೇಳ್ತೀನಿ ಇರೋ. ನಿಮಗೆಲ್ಲ ಗೊತ್ತಾಗಲ್ಲ, ನಾನೇ ಹಾಕ್ತೀನಿ ಹಿಂಗ್. ಅಯ್ಯೋ ಅತ್ತೆ, ಅತ್ತೆ ಸಾಸಿವೆ ಯಾಕೆ ನಿಂತರ ಡ್ಯಾನ್ಸ್ ಮಾಡ್ತಿದೆ? ಮುಖಕ್ಕೆಲ್ಲ ಸಿಡಿತಿದೆ ಯಪ್ಪ. ಸಾಸಿವೆ ಡ್ಯಾನ್ಸ್ ಮಾಡುತ್ತೆ ಕಣಮ್ಮ, ಏನ್ ಮಾಡ್ತೀಯಾ? ಅತ್ತೆ ನೀವ್ ಈ ಕಡೆ ಬನ್ನಿ, ನೀವ್ ಇದನ್ನ ನೋಡ್ಕೊಳ್ಳಿ ಅತ್ತೆ. ಶ್ರುತಿ, ನಾನು ಹೇಳೋದನ್ನ ಕೇಳಿಸ್ಕೊ. ನಿನಗೆ ಅಡುಗೆ ಮಾಡೋಕೆ ಆಗಲ್ಲ ಕಣಮ್ಮ, ಅದಕ್ಕೆ ಇನ್ನೊಂದು ಕಡೆ ಸುಮ್ಮನೆ ಕೂತ್ಕೋ, ನಾನು ರೋಹಿಣಿ ಎಲ್ಲ ಮಾಡ್ತೀವಿ, ಸರಿನಾ? ಹಾಂ ರೋಹಿಣಿ, ಅದರಲ್ಲಿರೋ ಸಾಸಿವೆ ಎಲ್ಲ ಒಂಚೂರು ಕಡಿಮೆ ಮಾಡಮ್ಮ. ನೀನು ಹುಷಾರಮ್ಮ, ಮುಖಕ್ಕೆ ಹೊಡಿತದೆ. ಸರಿ ಅತ್ತೆ. ನಿಮ್ಮ ಮಾವ ಬೇರೆ ಮಲೇಷ್ಯಾದಿಂದ ಬರ್ತಾವ್ರೆ. ಅತ್ತೆ, ಸಾಸಿವೆಯಲ್ಲಿ ಏನೋ ತಪ್ಪಾಗಿರ್ಬೋದಪ್ಪ, ಅದೇ ಬದನೆಕಾಯಲ್ಲಿ ತಪ್ಪಾಗೋಕ್ ಸಾಧ್ಯನೇ ಇಲ್ಲ. ಬೇಕಾದ್ರೆ ನೋಡಿ. ಅಯ್ಯಯ್ಯೋ, ಏನಮ್ಮ ನೀನು ಬದನೆಕಾಯಿ ನಂಗೆ ಹಾಕ್ಬಿಟ್ಟಿಯಲ್ಲ. ನನ್ನ ಬಂಗಾರ, ನೀನು ಇನ್ಮೇಲೆ ಏನು ಮಾಡಬೇಡ ಕಣಮ್ಮ. ನಿನಗೆ ನೀನು ಇದನ್ನು ತಿನ್ಕೊಂಡು ಅಲ್ಲಿ ಕೂತಿರಮ್ಮ. ನನ್ನ ಜಾಣೆ ಮರಿ ಅಲ್ವಾ? ಹೋಗು ಓಕೆ ಅತ್ತೆ, ನೀನು ಕೂತ್ಕೊಂಡ್ರೆ ನನಗೆ ಅದೇ ದೊಡ್ಡ ಉಪಕಾರ ಮಾಡಿದಂಗೆ. ಏನಿಲ್ಲ ತಿನ್ನ. ಅತ್ತೆ ಕಡಲೆಬೇಳೆ ಸೇರಿಸಿದ್ರು. ಸೇರ್ಸಮ್ಮ. ಅದು ಕರಿಬೇಕಮ್ಮ ಅಲ್ಲಿ. ರೋಹಿಣಿ ಅವ್ರೆ, ಇದಕ್ಕೇನೋ ಚಿಲ್ಲಿ ಗಿಲ್ಲಿ ಎಲ್ಲ ಹಾಕ್ತೀರಲ್ಲ, ಅದನ್ನೆಲ್ಲ ಹಾಕ್ಲಾ? ಪರವಾಗಿಲ್ಲ, ಇದು ಡ್ಯಾನ್ಸೇ ಮಾಡತ್ತೆ, ನೀವು ಕೂತ್ಕೊಳ್ಳಿ. ರೋಹಿಣಿ ಅವ್ರೆ, ನಿಮ್ಗೆಲ್ಲ ಬರುತ್ತಾ? ನಿಮ್ಮಷ್ಟು ಮೋಸ ಇಲ್ಲ, ಒಂದ್ ರೇಂಜಿಗೆ ಅಡ್ಗೆ ಮಾಡಕ್ ಬರುತ್ತೆ. ಸೂಪರ್ ಯಾ. ಅತ್ತೆ ಯಾವುದೇ ಕಾರಣಕ್ಕೂ ಶ್ರುತಿನ ಇನ್ವಾಲ್ವ್ ಮಾಡೋದು ಬೇಡ. ನಾವಿಬ್ರೆ ಅಡ್ಗೆ ಮುಗಿಸ್ಬಿಡೋಣ. ನಮಗೆ ಬೆಂಕಿ ಹಚ್ಬಿಡ್ತದೆ ಹೇಳೋ ಇರ್ಬೋದು. ಕ್ಯಾರೆಟ್ ಉಳ್ದಿದೆ ಹಾಕ್ಬಿಡ್ಲಾ? ಅಯ್ಯೋ ಬೇಡಮ್ಮ, ನೀನು ಕೂತ್ಕೊಳ್ಳಮ್ಮ ಅಲ್ಲಿ. ನೀನು ಕೂತ್ಕೋ, ಅಡುಗೆ ಆದ್ಮೇಲೆ ಕರಿತೀವಿ, ಕೂತ್ಕೋ. ನನ್ನ ಮಗ ನೋಡಿದ್ರೆ ಒಳ್ಳೆ ಶೆಫು, ಇದು ನೋಡಿದ್ರೆ ಹಿಂಗೆ ಅದೇನು ಅಂತ ಹಿಡ್ಕೊಂಬಂದ ಇವಳನ್ನ. ಆದ್ರೂ ಏನು ಗೊತ್ತಾ, ಒಳ್ಳೆ ಒಡವೆ ದುಡ್ಡು ಇಟ್ಟಿದ್ದಾರೆ, ಅದೇ ಒಂದು ಸಂತೋಷ, ಅದೇ ಸಮಾಧಾನ. ಮಾಡು ನೀನು ಮಾಡು. ಶ್ರುತಿ, ಇನ್ನೊಂದು ಕ್ಯಾರೆಟ್ ಕೊಡ್ಲೇನಮ್ಮ? ಬೇಡ ಅತ್ತೆ, ಬೇಡ. ಬೇಡವಾ? ಅಳ್ಳಾಡ್ತೆ ಅಲ್ಲೇ ಕೂತ್ಕೊಂಡಿರು, ಆಯ್ತಾ? ಅಜ್ಜಿ, ನಾನು ಇದಕ್ಕೆ ಸಹಾಯ ಮಾಡ್ಲಾ? ಸುಮ್ಮನೆ ಕೂತ್ಕೊಳ್ಳೆ ಇಲ್ಲಿ, ಮಾಡ್ಕೋತಾರೆ ಎಲ್ಲ. ಮನೋಜ, ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದ್ದಕ್ಕೂ ಇವಾಗ್ಲೂ ಊರು ಎಷ್ಟು ಚೇಂಜ್ ಆಗಿದೆಯಲ್ಲನೋ? ಏ ದಡ್ಡ, ಏನ್ ಚೇಂಜ್ ಆಗಿದೆಯೋ? ಅದೇ ಹೆಂಚು ಮನೆ, ಅದೇ ಗಿಡ, ಅದೇ ಮರ. ಲೇ, ಹಳ್ಳಿಲಿದ್ರೆ ಲೈಫ್ ಚೇಂಜ್ ಆಗಲ್ಲ ಕಣೋ, ಸಿಟಿಲಿದ್ರೇನೆ ನಮ್ಮ ಥರ ಉದ್ಧಾರ ಆಗೋದು. ರಂಗ ಬಾರೋ, ಊಟ ಮಾಡುವಂತೆ. ಮಾಡ್ಲಿ ಅವರೆಲ್ಲರೂ ಮಾಡ್ಲಮ್ಮ. ನೋಡು, ನಿನ್ನ ಹೆಂಡತಿ ಸೊಸೆರೆ ಎಲ್ಲ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತಮ್ಮ. ನಿನ್ನ
ಗಂಡ ಎಲ್ಲೇ? ಊಟಕ್ಕೆ ಎಲೆ ತರಕ್ ಹೋಗಿದ್ದೆ ಅಜ್ಜಿ. ಲಕ್ಕೆ ಒಂದೇ ಬಾರ ಬಾರ. ಎಲ್ರಿಗೂ ಬಲೆ ಎಲೆ ಆಗದಾಗಿದೆ ತಗೊಳ್ಳಿ ಇಲ್ಲಿಟ್ಟಿದ್ದೀನಿ ಎಲ್ಲ ಸರಿ ಇದೆಲ್ಲ. ಏನಮ್ಮ ಮನೋಜ ರವಿನೇ ಕಾಣಿಸ್ತಾ ಇಲ್ಲ? ಮನೋಜ ರವಿ ಎಲ್ಲಿದ್ದೀರಾ? ಬನ್ನಿ ಊಟಕ್ಕೆ. ಬಂದೆ ಬಂದೆ. ಅಮ್ಮ ಶ್ರುತಿ ಅಡ್ಗೆ ಮಾಡಿದಾಳೆ ಅಂದ್ರೆ ನನ್ನ ಕೈ ನಂಬಕ್ಕೆ ಆಗ್ತಾ ಇಲ್ಲ. ರವಿ, ಶ್ರುತಿ ಅಡ್ಗೆ ಮಾಡಿರೋದನ್ನ ನೋಡಿದ್ದಾರೆ ಅಂತ ಹೇಳಿ ನಾವು ಒಪ್ತೀವಿ. ಏ ಇಡಲ್ಲಿ, ಅಡ್ಗೆ ಮಾಡಿದ್ ನಮಗೆ ಬಡ್ಸಕ್ಕೂ ಗೊತ್ತು. ಇಡು ಅಂದ್ಬಿಟ್ಟು